ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ನೋಡಿ ಮತ್ತೊಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಅಷ್ಟೇ. ಸೊ ಅದಕ್ಕೋಸ್ಕರ ನೋಡಿಬಿಟ್ಟು ಯಾವ ಥರ ಅನ್ನಿಸ್ತು ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಈಗ ನೋಡಿರಿ, ಬೆಳಿಗ್ಗೆನೇ ಇವತ್ತು ಸ್ಪೆಷಲ್ ಡೇ ಅಂತ ಏನಿಲ್ಲ. ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕುರಿ ಮರಿಗಳಿಗೆ ಒಂದು ಮಾತ್ರೆ ಹಾಕ್ತಾಯಿದ್ದೀವಿ. ಆ ಮಾತ್ರೆಗಳು ಅದೆಲ್ಲ ಶೇರ್ ಮಾಡ್ಕೊತೀನಿ ಇವತ್ತು. ಸೊ ಕುರಿ ಮರಿ ಸಾಕೋರಿಗೆ ಆ ಥರದವ್ರಿಗೆಲ್ಲ ಯೂಸ್ ಆಗ್ಬೋದು, ಅದಕ್ಕೋಸ್ಕರ. ಈಗ ನೋಡಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಕಸ ಹೊಡಿತಾ ಇದ್ದೀನಿ. ಟೈಮ್ ಬಂದಾಗಲೇ 5:30 ಆಗಿತ್ತು. ಸೊ ನಾನು ಒಂದು 5 ಗಂಟೆ ಅಷ್ಟರಲ್ಲೇ ಎದ್ಬಿಡ್ತೀನಿ. ಸೊ ಇವತ್ತು ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. ಅದಕ್ಕೋಸ್ಕರ ಎದ್ದಿದ ತಕ್ಷಣ ಫಸ್ಟ್ ನೀರು ಹಿಡ್ಕೊಂಡು, ನಮಗೆ ಬೀದಿನಲ್ಲಿಲೇ ನೀರು ಬಿಡ್ತಾರಲ್ಲ ಹಳ್ಳಿ ಕಡೆ, ಸೊ ಅಲ್ಲೇ ನೀರು ಹಿಡ್ಕೊಂಡು ಮತ್ತು ಕಸ ಎಲ್ಲ ಹೊಡೆದು ಪಾತ್ರೆಗಳು ತೊಳ್ಕೊಂಡು, ನೈಟ್ ತೊಳೆಯೋಕ್ಕಾಗಲಿಲ್ಲ. ನೈಟು ಚಳಿ ಇರುತ್ತೆ ಒಂದು 7 ಗಂಟೆ ಮೇಲೆ, ಮತ್ತು ಬೆಳಿಗ್ಗೆ 5 ಗಂಟೆ ಮೇಲೂ ಚಳಿನೇ. 5 ಗಂಟೆಯಿಂದ ಚಳಿ ಸ್ಟಾರ್ಟ್ ಆಗುತ್ತೆ, ಮತ್ತು ಒಂದು 9 ಗಂಟೆವರೆಗೂ ಅದೇ ಥರ. ಆ ಚಳಿಲೇ ಕೆಲಸ ಮಾಡಬೇಕಂದ್ರೆ ತುಂಬ ಹಿಂಸೆ ಅನಿಸುತ್ತೆ. ಆದರೂ ಮಾಡಬೇಕಲ್ಲ, ಮನೇಲಿ ಮಕ್ಕಳು ಮತ್ತು ನಾವು ಸ್ಕೂಲ್ಗೆ ಹೋಗೋ ಮಕ್ಕಳಿರ್ತಾರೆ. ಅದಕ್ಕೋಸ್ಕರ ಆದರೂ ನಾವು ಎದ್ದು ಎಲ್ಲ ಕೆಲಸಗಳು ಮಾಡ್ಕೋಬೇಕು. ನಮ್ಮ ಹಳ್ಳಿ ಕಡೆ ಯಾರು ಆ ಥರ ಲೇಟಾಗಿ ಎದ್ದೇಳೋದು, ಲೇಟಾಗೆಲ್ಲ ಕೆಲಸಗಳು ಮಾಡೋದು ಆ ಥರ ಮಾಡಲ್ಲ. ನೋಡ್ಕೊಂಡ್ರೆ ನನ್ನದೇ ಸ್ವಲ್ಪ ಲೇಟ್ ಅನಿಸುತ್ತೆ ನಮ್ಮೂರಲ್ಲಿ. ಯಾಕಂದರೆ ದನ ಕರುಗಳು, ಹಸುಗಳು ಈ ಥರ ಏನೂ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ಅಕ್ಕದ ಪಕ್ಕದ ಮನೆಯಲ್ಲಿ, ಅಂದರೆ ನಂದು ತವ್ರ ಮನೆ ಪಕ್ಕದ ಮನೆ ಆಗಿರೋದ್ರಿಂದ ಅವರು ಹಸುಗಳೆಲ್ಲ ಸಾಕಿದ್ದಾರೆ. ಅವರು ಅಷ್ಟೇ 5 ಗಂಟೆಗೆ ಎದ್ದೇಳ್ತಾರೆ. ನಮ್ಮ ಪಕ್ಕದ ಮನೆಯವರು ಸಾಕಿದ್ದಾರೆ, ಅವರು 5 ಗಂಟೆಗೆ ಎದ್ದು ಬಿಡ್ತಾರೆ. ಸೊ ಅವ್ರು ನೋಡ್ಕೊಂಡು ನಾನು ಈಗ ಒಂದು 5 ಗಂಟೆ 5:30 ಹಂಗೆ ಎದ್ದೇಳ್ತಾ ಇದ್ದೀನಿ. ಈಗ ಪಾತ್ರೆಗಳೆಲ್ಲ ತೊಳ್ಕೊಬಂದು ಈಗ ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ, ನೀರೆಲ್ಲ ಹೋಗಲಿ ಅಂತಂದು ಹೇಳ್ಬಿಟ್ಟು. ಆ ಬೇಸನಲ್ಲೇ ಇಟ್ಟಿದ್ದೆ ತೊಳ್ಕೊಬಂದು ಎತ್ತಿಟ್ಬಿಟ್ಟು. ಮತ್ತು ಇವತ್ತು ಸ್ವಲ್ಪ ಅಡುಗೆ ಕೆಲಸ ಇಲ್ಲ, ಯಾಕಂದರೆ ನಮ್ಮ ಮನೆಯವರು ಬೆಳಿಗ್ಗೆನೇ ಒಂದು 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಸೊ ಅದಕ್ಕೋಸ್ಕರ ಅಡುಗೆ ಕೆಲಸ ಏನೂ ಇಲ್ಲ ಇವತ್ತು. ನೈಟಿಂದ ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಬಿಡೋಣ ಅಂತಂದು ಹೇಳ್ಬಿಟ್ಟು ಫಸ್ಟ್ ಮನೆ ಕೆಲಸ ಮುಗಿಸೋಣ ಇವತ್ತಂತ ಬೇಗ ಬೇಗ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ಕೊತಾನೆ ಮತ್ತೆ ಒಂದು 6 ಗಂಟೆ ಅಷ್ಟರಲ್ಲಿ ಹಾಲು ಕರೀತಾರೆ ನಮ್ಮಮ್ಮವರು. ಹಸುಗಳು ಎಮ್ಮೆ ಎಲ್ಲ ಸಾಕಿದ್ದಾರೆ, ಅದಕ್ಕೋಸ್ಕರ ಅಲ್ಲಿಂದನೇ ನಾವು ಹಾಲು ತರೋದು. ಸಕ್ಕರೆ ಸ್ವಲ್ಪ ಮುಗ್ದಿತ್ತು, ಅದಕ್ಕೋಸ್ಕರ ತರಿಸಿದ್ದೆ ರಾತ್ರಿ. ಸಕ್ಕರೆ ಎಲ್ಲ ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ನಾನು ಟೀ ಅಭ್ಯಾಸ ಮಾಡಿದ್ದೆ. ಈ ಚಳಿಗೆ ಕಾಫಿನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ ಈ ಮಧ್ಯೆ. ಸೊ ಅದಕ್ಕೆ ಆ ಸಕ್ಕರೆ ಎಲ್ಲ ಹಾಕಿಟ್ಟು ಮತ್ತು ಕಾಫಿ ಪುಡಿ ಅದು ಮುಗ್ದಿತ್ತು, ಅದನ್ನು ತರಿಸ್ಕೊಂಡಿದ್ದೆ ರಾತ್ರಿಯೇ. ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಆ ಪ್ಲೇಸ್ಗೆ ಅದು ಇಟ್ಕೊಬಿಟ್ರೆ ಮತ್ತು ನೆಕ್ಸ್ಟು ನಾವು ಹುಡ್ಕೋ ಕೆಲಸ ಇರೋಲ್ಲ. ಅದಕ್ಕೋಸ್ಕರ ಅವಾಗಿಂದ ಆವಾಗಲೇ ಆ ಥರ ಮಾಡ್ಕೊಬಿಡ್ತೀನಿ ಕೆಲಸನ. ಅದೆಲ್ಲ ಎತ್ತಿಟ್ಬಿಟ್ಟು ಈಗ ನೋಡಿರಿ, ನಾವು ಅಮ್ಮರ ಮನೆ ಹತ್ರ ಬಂದೆ. ಆಗಲೇ ಸ್ವಲ್ಪ ಎಲ್ಲ ಬೆಳ್ಳಗಾಗಿದೆ. ಟೈಮ್ ಬಂದು 6:15 ಹಂಗೆ ಆಗಿತ್ತು. ಇವರು ಯಾಕೋ ಇವತ್ತು ಸ್ವಲ್ಪ ಲೇಟಾಗೆ ಹಾಲು ಕರೀತಾ ಇದ್ದಾರೆ. ಹಸುಗಳೆಲ್ಲ ಸೀಮೆ ಹಸಿಂದೆಲ್ಲ ಕರೆದು ಡೈರಿಗೆಲ್ಲ ಹಾಕಿ ಬಂದರು. ಈಗ ಎಮ್ಮೆದು ಮನೆಗೆ ಅಂತ ಹೇಳ್ಬಿಟ್ಟು ಎಮ್ಮೆ ತಗೊಂಡಿರೋದು ನಾವು. ಮನೆಗೆ ಮಾತ್ರ ಬಳಸ್ಕೊತೀವಿ, ಡೈರಿಗೆಲ್ಲ ಹಾಕಲ್ಲ ಇವೇನು. ನಮಗೆ 2 ಮನೆಗೂ ಕಾಫಿಗಾಗಿ ಮತ್ತು ಹೆಪ್ಪಾಕ್ತಾರೆ. ಮೊಸರು ಮಾಡಿಬಿಟ್ಟು ನನಗೊಂದು ಸ್ವಲ್ಪ ಅರ್ಧ ಕೊಡ್ತಾರೆ, ಅವ್ರು ಸ್ವಲ್ಪ ಅರ್ಧ ತಗೊತಾರೆ. ಆ ಥರ ಎಮ್ಮೆ ಮಾತ್ರ ಮನೆಗೆ ಇಟ್ಕೊಂಡಿದ್ದೀವಿ. ಎಮ್ಮೆ ಹಾಲು ಭಾಳ ಮಂದ ಇರುತ್ತೆ, ನೀರು ಒಂದು ಸ್ವಲ್ಪ ಸೇರಿಸಿದ್ರೆ ಸಾಕು. ನಾವೀಗ ಹಾಲು ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಒಂದು 3 ಗ್ಲಾಸ್ ನೀರು ಹಾಕಿದ್ರೂ ಈ ಪಾಕೆಟ್ ಹಾಲಲ್ಲಿ ಬಂದಂಗೆ ಮಂದ ಬರುತ್ತೆ ಕಾಫಿ. ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾವು ಎಮ್ಮೆ ತಗೊಂಡಿರೋದು. ಈಗ ತಗೊಂಡು ಬಂದು ಅಲ್ಲಿಂದ ಈಗ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಸೊ ಕಾಫಿ ಮಾಡೋದು ಇದಿತ್ತು, ಅದು ಮೊನ್ನೆ ಏನು ಮಾಡಿದೆ ಅಂದರೆ ಕಾಫಿ ಬಿಸಿ ಮಾಡೋಕ್ಕೆ ಹೋಗ್ಬಿಟ್ಟು ಅದೆಲ್ಲ ಫುಲ್ ಇಟ್ಬಿಟ್ಟು ಉರಿನ ನಾನು ಹೊರಗಡೆ ಮಾತಾಡ್ತಾ ನಿಂತೀನಿ. ಫುಲ್ಲೆಲ್ಲ ಸೀದೋಗ್ಬಿಟ್ಟು ಅದು ತಳ ಏನು ಮಾಡೋಕ್ಕೂ ಬರ್ತಾಯಿಲ್ಲ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಅಂತ ಚಿಕ್ಕ ಪಾತ್ರೆಯಲ್ಲೇ ಕಾಫಿ ಮಾಡ್ಕೊತಾ ಇದ್ದೀನಿ. ತರಬೇಕು ನೆಕ್ಸ್ಟ್ ಯಾವಾಗಲಾದರೂ ಪಾವಗಡ ಹೋದಾಗ. ಈಗ ನೋಡಿ ಕಾಫಿ ಎಲ್ಲ ನಮ್ಮ ಮನೆಯವ್ರಿಗೆ ಫಸ್ಟ್ ಕೊಟ್ಬಿಟ್ರೆ, ಅವ್ರು 6 ಗಂಟೆ ಅಷ್ಟರಲ್ಲಿ ನಮ್ಮ ಮನೆಯವ್ರದ್ದು ಇದು ಬಾರ್ ಬೆಂಡಿಂಗ್ ಕೆಲಸ ಅಲ್ಲ, ಅದಕ್ಕೋಸ್ಕರ ಅವ್ರು ಹೊರಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಾಫಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿ ಕೊಟ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ನಾನು ಕೊಟ್ಬಿಟ್ಟು, ಮತ್ತು ಅವ್ರು ಹೋಗೋಷ್ಟರಲ್ಲಿ ನನ್ನ ತಮ್ಮನೂ ನಮ್ಮ ಮನೆಯವ್ರು ಒಂದೇ ಥರ ಕೆಲಸಕ್ಕೆ ಹೋಗ್ತಾರೆ. ಹಳ್ಳಿ ಮೇಲೆ ಯಾವ ಹಳ್ಳಿಯಲ್ಲಿದ್ದರೆ ಆ ಥರ ಹಂಗೆ ಹೋಗ್ತಾ ಇರ್ತಾರೆ ಅವ್ರು ಫೋನ್ ಮಾಡಿದ್ರೆ. ಸೊ ಅದಕ್ಕೆ ಈಗ ಗಾಡಿ ತಗೊತಾ ಇದ್ರು, ಅದಕ್ಕೆ ನಾನು ಇಲ್ಲಿ ಬಂದೆ ಇವ್ರು ಹೋಗೋವರೆಗೂ ನೋಡೋಣ ಅಂತ ಹೇಳ್ಬಿಟ್ಟು. ಮಾನ್ವಿಕ್ ನೋಡ್ರಿ ಇನ್ನೂ ಮಲ್ಗೆ ಇದ್ದಾನೆ ಹೊರಗಡೆ. ಚಳಿ ಅಂದರೆ ಚಳಿ, ಅದು ಬಂಡೆ ಹೊಸ್ದಾಗಿ ಹಾಕಿರೋದ್ರಿಂದ ಅದು ಮಂಚದ ಥರ ಐತಂತೆ, ಅವನಿಗೆ ಬಿಟ್ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮಮ್ಮನೂ ಅವನು ಇಬ್ಬರು ಅಲ್ಲೇ, ಅವ್ನ ಕಾಟಕ್ಕೆ ನಮ್ಮಮ್ಮನೂ ಚಳಿಯಲ್ಲೇ ಮಲಕ್ಕಳುತ್ತೆ ಹೊರಗಡೆ, ಆ ಸೊಳ್ಳೆ ಪರದೆ ಎಲ್ಲ ಕಟ್ಕೊಂಡು. ಈಗ ನೋಡಿ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮದು ಸ್ವಲ್ಪ ಸರ್ವಿಸ್ಗೆ ಬಂದಿತ್ತು ಗಾಡಿ, ಅದಕ್ಕೋಸ್ಕರ ನಮ್ಮ ಮೂರ್ತಿದೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರು ಹೋಗಿದ ತಕ್ಷಣ ಇನ್ನೇನು ಅನ್ನ ಒಂದು ಮಾಡಬೇಕಾಗಿತ್ತಲ್ಲ. ಸೊ ಅದಕ್ಕೆ ಫಸ್ಟ್ ಬಟ್ಟೆ ತೊಳೆಯೋಣ ಅಂತ ಹೇಳ್ಬಿಟ್ಟು, ಬಟ್ಟೆಗಳು ಭಾಳ ಇದ್ವು. ನಾನು ಡೈಲಿ ಸ್ವಲ್ಪ ಸ್ವಲ್ಪ ತೊಳಿತಾ ಇದ್ದೀನಿ. ಒಂದು ವಾರ ಏನಾದರೂ ಒಂದು ನನಗೆ ಹೆಲ್ತ್ ಇಶ್ಯೂ ಆಗಿ ಇಲ್ಲ ಏನಾದರೂ ಚೆನ್ನಾಗಿಲ್ದಂಗಾಗಿ ಡ್ಯೂ ಮಾಡಿಬಿಟ್ರೆ ಬಟ್ಟೆ ತೊಳೆಯೋದು, ಫುಲ್ ಎಷ್ಟೊಂದು ಬಟ್ಟೆ ಒಂದು 2 ದಿನ ಫುಲ್ಲಾಗಿ ತೊಳಿಬೇಕು, ಅಷ್ಟು ಬಟ್ಟೆ ಬಿದ್ದುಬಿಡುತ್ತೆ. ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಡೈಲಿ ಈ ಥರ ತೊಳ್ಕೊತ ಹೋಗೋದು. ಈಗ ಬಟ್ಟೆ ಎಲ್ಲ ತೊಳೆದು ಒಣ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಅನ್ನ ಮಾಡಿ ಊಟ ಮಾಡಬೇಕು.
ಸೊ ನೋಡಿ ಈ ಥರ ಒಂದಾದಮೇಲೆ ಒಂದು ಮನೆಯಲ್ಲಿ ಕೆಲಸ ನಿಜವಾಗ್ಲೂ ಅದೇ ರೆಡಿಯಾಗಿ ಕೂತಿರುತ್ತೆ. ನಾವು ಒಂದು ಮಾಡಿದ ತಕ್ಷಣ ಇನ್ನೊಂದು ಎದುರುಗಡೆ ಕಾಣಿಸ್ತಾನೆ ಇರುತ್ತೆ ಕೆಲಸ. ನಿಜವಾಗ್ಲೂ ಫ್ರೀ ಅಂತೂ ಏನೂ ಇರಲ್ಲ ಹೆಣ್ಮಕ್ಳಿಗೆ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಇದ್ದೇ ಇರ್ತಾರೆ. ನಾವೇ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆದರೆ ಕೆಲಸ ಇರಲ್ಲ ಅಷ್ಟೇ. ಇಲ್ಲ ಅಂದರೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ನೋಡಿರಿ ಈ ಕಡೆ ಅಲ್ಲಿ ಲಾಸ್ಯ ಬಂದಿದ್ಲು, ಅದನ್ನು ಕ್ಲಿಪ್ ತಗೊಳಕ್ಕೆ, ಅದಕ್ಕೆ ಓಡೋಗ್ತಾ ಇದ್ದೀನಿ. ಅವಳು ತಗೊಂಡು ಏನು ಮಾಡ್ತಾಳೆ ಅಂದರೆ ಮುರಿದಾಕ್ಬಿಡ್ತಾಳೆ. ಅದಕ್ಕೋಸ್ಕರ ನಾನು ಓಡೋಗಿ ಇಸ್ಕೊಂಡೆ. ಸೊ ಈಗ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಈಗ ಕ್ಲಿಪ್ ತಗೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ಗಾಳಿ ಜಾಸ್ತಿ ಇರೋದ್ರಿಂದ ಈ ಥರ ಕ್ಲಿಪ್ ಹಾಕಿದ್ರೆ ಸೇಫ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಸ್ವಲ್ಪ ಅನ್ನ ಮಾಡಿಬಿಟ್ಟು ಊಟ ಮಾಡಬೇಕು. ಯಾಕಂದರೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸಿನಿ ಇವತ್ತು. ಇನ್ನೇನು ಸ್ನಾನ ಮಾಡೋದು ಒಂದೇ ಬ್ಯಾಲೆನ್ಸ್ ಇರೋದು. ಸ್ನಾನನೂ ಮಾಡ್ತಾನೆ ಸ್ವಲ್ಪ ಅನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ನೋಡಿ ಬಟ್ಟೆ ಎಲ್ಲ ತೊಳೆದು ಇಷ್ಟು ಬಟ್ಟೆ ತೊಳೆದಾಕಿನಿ. ಬರೀ ನೈಟಿಗಳೇ ನಂದೇ ಇದೆ. ನಾಳೆ ನಮ್ಮ ಮನೆಯವ್ರದ್ದು ಅಂದರೆ ಒಬ್ಬೊಬ್ರದ್ದು ಭಾಳ ಬಟ್ಟೆ ಇದ್ದರೆ ನಾನು ಒಬ್ಬೊಬ್ರದ್ದು ಒಂದೊಂದು ದಿನ ಇಟ್ಕೊತೀನಿ ಆ ಥರ. ಸೊ ಒಂದು ಕಡೆ ನೀರು ಕಾಯಿಸ್ತಾ ಇದ್ದೆ ಆಗಲೇ, ಸೌದೆ ಒಲೆಯಲ್ಲಿ ನೀರು ಕಾದಿತ್ತು. ಅದಕ್ಕೆ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಒಂದೇ ಸರಿ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಸೊ ನೋಡಿ ಹೇರ್ ಫಾಲ್ ಅಂತೂ ಸಖತ್ತು ಹೇರ್ ಫಾಲ್ ಆಗುತ್ತೆ ನನಗೆ. ಅದು ಯಾಕೋ ಗೊತ್ತಿಲ್ಲ. ನನಗೆ ಭಾಳ ಉದ್ದ ಜಡೆ ಇತ್ತು, ನಾನೇ ಮಿಸ್ ಮಾಡ್ಕೊಬಿಟ್ಟೆ. ಸ್ವಲ್ಪ ತೆಳ್ಳ ಇದ್ರೂ ಉದ್ದ ಇದ್ದರೆ ಚೆನ್ನಾಗಿರೋದು. ಸೊ ನಾನೇ ಹೋಗ್ಬಿಟ್ಟು ಯಾರ ಮಾತಕ್ಕೆ ಕೇಳಿಬಿಟ್ಟು ಫುಲ್ಲೆಲ್ಲ ಸ್ಟೆಪ್ ಕಟಿಂಗ್ ಮಾಡಿಸ್ಬಿಟ್ಟೆ. ಫುಲ್ಲೆಲ್ಲ ಹೇರ್ಸ್ ಎಲ್ಲ ಹೊರಟೋಗ್ಬಿಡ್ತು. ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ಭಾಳ ಉದ್ದ ಜಡೆ ಇತ್ತು. ನನ್ನ ಜಡೆನೇ ನೋಡೋರು ಎಲ್ಲರೂ ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಉದ್ದ ಜಡೆ ಇತ್ತು ನನಗೆ. ಸೊ ಏನು ಮಾಡೋಕ್ಕಾಗಲ್ಲ, ಈಗ ಬೇಕಂದ್ರೂ ಬರ್ತಾಯಿಲ್ಲ ಹೇರ್ಸು ಅಷ್ಟೇ. ಸೊ ಆದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಅದೇ ಥರ ಬೆಳೆಸ್ತಾ ಇದ್ದೀನಿ. ನೋಡೋಣ ಮುಂದೆ ಇರೋ ಏಸು ಬರುತ್ತೋ, ಮುಂಚೆ ಇದ್ದಿದ್ದು ಹೋಗುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಅಷ್ಟರಲ್ಲಿ ನಾನು ಇನ್ನೇನು ಸ್ನಾನ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಬಂದೆ. ಸಂಜೆ ಆಗಲೇ ಒಂದು 4:15 ಆಗಿತ್ತು. ನೋಡಿ ಈಗ ಇದು ಕುರಿ ಮರಿಗಳಿಗೆ ಮಾತ್ರೆ ತಂದಿದ್ದರು ಮೆಡಿಕಲಲ್ಲಿ ನಮ್ಮ ಮನೆಯವರು. ಸೊ ಅದಕ್ಕೆ ಹೊಸ್ದಾಗಿ ತಂದಿರೋ ಕುರಿ ಮರಿ ಎಲ್ಲ ಮಾತ್ರೆ ಹಾಕಿದ್ರೆ ಇದು ಹಾಕೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಯಾವ ಮಾತ್ರೆ ಅಂದರೆ ನಾವು ಹಾಕೋದು ಇದು ಮೆಡಿಕಲಲ್ಲಿ ತರ್ತೀವಿ. ಅಲ್ಲಿ ಕೇಳಿಬಿಡ್ಬೇಕು, ಮೆಡಿಕಲ್ ಹತ್ರ ಹೋಗ್ಬಿಟ್ಟು, ಇದು ಪಶು ಮೆಡಿಕಲ್ ಇರುತ್ತಲ್ಲ ಅಲ್ಲಿ ಈ ಥರ ಹೊಸ್ದಾಗಿ ತಂದಿದ್ದೀವಿ, ಅದಕ್ಕೆ ಜಂತುಹುಳಿನ ಮಾತ್ರೆ ಅದು ಕೊಡಿ ಅಂತ ಅಂದರೆ ಅವರೇ ಕೊಡ್ತಾರೆ. ಸೊ ಆ ಮಾತ್ರೆ ತಂದಿರೋದು ನಾವು. ಯಾಕಂದರೆ ಜಂತುಹುಳಿನ ಮಾತ್ರೆ ಹಾಕೋದ್ರಿಂದ ಚೆನ್ನಾಗಿ ಜಂತುಹುಳು ಇದ್ದರೆ ಮತ್ತು ಹೊಟ್ಟೆ ನೋವು ಈ ಥರ ಏನಾದರೂ ಇದ್ದರೆ ಹೊಟ್ಟೆಯಲ್ಲಿ ಅದೆಲ್ಲ ಹೊರಗಡೆ ಬೀಳುತ್ತೆ. ಅದಕ್ಕೋಸ್ಕರ ಈ ಮಾತ್ರೆನ ನಾವು ತಂದಿದ ತಕ್ಷಣ ಈ ಮಾತ್ರೆಗಳು ಹಾಕ್ತೀವಿ, ಒಂದು ವೀಕ್ ಅಷ್ಟು ಬಿಟ್ಬಿಟ್ಟು. ಅದು ಹಾಕೋದ್ರಿಂದ ಚೆನ್ನಾಗಿ ಮೇವಾಡುತ್ತೆ, ಚೆನ್ನಾಗಿ ತಿನ್ನುತ್ತೆ. ಮತ್ತು ಆ ಥರ ಹೊಟ್ಟೆ ನೋವು ಜಂತುಹುಳು ಈ ಥರ ಇದ್ದರೆ ಮರಿಗಳಿಗೆ ಹೊರಗಡೆ ಹೋಗುತ್ತೆ ಕ್ಲೀನಾಗಿ ಅಂತ ಹೇಳ್ಬಿಟ್ಟು. ಎಷ್ಟು ಕಷ್ಟ ಗೊತ್ತಾ ಕುರಿ ಮರಿಗಳಿಗೆ ಮಾತ್ರೆ ಹಾಕೋದಂದರೆ. ಪಾಪ ಮೂರ್ತಿ ಭಾಳ ಕಷ್ಟಪಟ್ಟ ಇದನ್ನೆಲ್ಲ ಹಾಕೋದಕ್ಕೆ. ಸೊ ಈ ಥರ ಹಾಕೋದ್ರಿಂದ ಚೆನ್ನಾಗಿ ಮೇಯ್ಕೊಂಡು ಚೆನ್ನಾಗಿ ಮೇಯ್ದು ಮರಿಗಳು ಚೆನ್ನಾಗಿ ಹತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಈ ಥರ ಮಾಡ್ತೀವಿ ನೋಡಿರಿ. ಅವನು ಆ ಥರ ನುಂಗದೆ ಇರೋದಕ್ಕೆ ಹಿಡ್ಕೊಂಡು ಅಲಗಾಡಿಸ್ತಾ ಇದ್ದ. ಸೊ ನಾನು ವೀಡಿಯೋ ಮಾಡ್ಕೊಂಡಿರೋದಕ್ಕೆ ಅದು ನಾನು ಮೊಬೈಲ್ ತೆಗೆದ್ರೆ ಇನ್ನೂ ಎಗರಾಡುತ್ತೆ. ಸೊ ಆದ್ರೂ ದೂರ ನಿಂತ್ಕೊಂಡು ಅದೇ ಥರ ವೀಡಿಯೋ ಮಾಡ್ಕೊಂಡೆ. ಈಗ ಎಲ್ಲದಕ್ಕೂ ಒಂದೊಂದು ಮಾತ್ರೆ ಈ ಥರ ಹಾಕ್ತಾಯಿದ್ದಾರೆ. ಸೊ ಈ ಥರ ಇದೆ ನಮ್ಮ ಹಳ್ಳಿ ಲೈಫು. ನನ್ನ ಡೇ ಲೈಫ್ ಈ ಥರ ಇತ್ತು. ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಆಗಲೇ 1 ವರ್ಷದಿಂದ ವೀಡಿಯೋಗಳೆಲ್ಲ ಹಾಕ್ತಾಯಿದ್ದೀನಿ. ಯಾವುದೇ ಥರ ಇಂಪ್ರೂವ್ಮೆಂಟ್ ಆಗಲಿ ಏನೂ ಇಲ್ಲ. ಸೊ ಆದ್ರೂ ಒಂದು ಭರವಸೆ, ಒಂದು ನಂಬಿಕೆ ಮೇಲೆ ಹಾಕ್ತಾಯಿದ್ದೀನಿ. ಮುಂದೆ ಏನಾದರೂ ವ್ಯೂಸ್ ಬರ್ಬೋದು ಅಂತಂದು ಹೇಳ್ಬಿಟ್ಟು. ಸೊ ಆದಷ್ಟು ನೋಡಿ ನಮ್ಮ ಹಳ್ಳಿ ಲೈಫ್ ಸ್ಟೈಲ್ ವೀಡಿಯೋಸ್ನೆಲ್ಲ ನೋಡಿ. ನಾನು ಹಬ್ಬಗಳು ಮತ್ತು ಫಂಕ್ಷನ್ಸು ಈ ಥರ ಏನಿದ್ರು ನಮ್ಮ ಹಳ್ಳಿಯಲ್ಲಿ ಅದೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಬರೀ ನಾನು ವ್ಲಾಗ್ಸ್ ಏನು ಮಾಡ್ತಾಯಿಲ್ಲ, ಅಂದರೆ ನಾನು ಬರೀ ಲೈಫ್ ಸ್ಟೈಲ್ ಏನು ತೋರಿಸ್ತಾ ಇಲ್ಲ, ಅದರಲ್ಲಿ ಒಂದೊಂದು ಇನ್ಫಾರ್ಮೇಷನ್ ವೀಡಿಯೋಸು ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.